ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹುಬ್ಬಳ್ಳಿಯ ತಾಜ್ ನಗರದ ಚೆನ್ನಪ್ಪನ ಕೆರೆ ಒಂದು ಕಾಲಕ್ಕೆ ಜನರ ದಾಹ ತೀರಿಸುವಂಥ ಕೆಲಸ ಮಾಡ್ತಿತ್ತು. ಆದರೆ ಈಗ ಅಲ್ಲಿ ಕಾಲಿಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟರ ಮಟ್ಟಿಗೆ ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿದೆ. ಏನೆಲ್ಲ ಸಮಸ್ಯೆ ಆಗಿದೆ ಮತ್ತು ಸ್ಥಳೀಯರ ಕೂಗು ಏನಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏನು ಚೆನ್ನಪ್ಪನ ಕೆರೆ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ಏನಂದರೆ ಆ ಒಂದು ಚೆನ್ನಪ್ಪನ ಕೆರೆ ಒಂದು ಐತಿಹಾಸಿಕ ಕೆರೆ, ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಕೆರೆ. ಇದು 4 ಎಕರೆ 9 ಗುಂಟೆ ಪ್ರದೇಶದಲ್ಲಿ ಈ ಒಂದು ಕೆರೆ ವ್ಯಾಪ್ತಿ ಇದೆ. ಆದರೆ ಇಲ್ಲಿ ಏನಂದರೆ ಈ ಒಂದು ಕೆರೆ ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿದ್ದು ಜನರಿಗೆ ಒಂದು ನಿತ್ಯ ನರಕ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೆರೆ ಏನಂದರೆ ನೂರಾರು ವರ್ಷಗಳ ಇತಿಹಾಸ ಇತ್ತು. ಜೊತೆಗೆ ಇಲ್ಲಿ ಐತಿಹಾಸಿಕ ಒಂದು ಇತಿಹಾಸವುಳ್ಳಂತಹ ಒಂದು ಕೆರೆನೂ ಆಗಿದೆ. ಇಲ್ಲಿ ಒಂದು ಕಾಲಕ್ಕೆ ಈ ಕೆರೆ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ನೀರು ದಾಹವನ್ನು ತೀರಿಸುವಂಥ ಕೆಲಸ ಮಾಡ್ತಿತ್ತು. ಅದಾದ ನಂತರ ಅಲ್ಲಿ ಒಂದಷ್ಟು ನೀರಿನ ಬದಲಾವಣೆ ಆದ ನಂತರ ಅಲ್ಲಿ ಅದನ್ನು ದಿನಬಳಕೆಗೆ ಬಳಕೆ ಮಾಡಲಾಗ್ತಾಯಿತ್ತು. ನಂತರ ಜಾನುವಾರು ದಾಹ ತೀರಿಸಲಿಕ್ಕೆ ಮತ್ತು ವಾಹನ ತೊಳಿಲಿಕ್ಕೆ ಇತ್ಯಾದಿಗಳಿಗೆ ಆ ಒಂದು ನೀರನ್ನು ಬಳಕೆ ಮಾಡಲಾಗ್ತಾಯಿತ್ತು. ಆದರೆ ಈಗ ಯಾವುದೇ ರೀತಿಯ ಬಳಕೆಗೆ ಇರಲಾರ್ದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿನ ಅವ್ಯವಸ್ಥೆ. ಈ ಹಿಂದೆ ಬಂದಂಥ ಅನುದಾನದಲ್ಲಿ ಅಲ್ಲಿ ಹೂಳೆತ್ತುವ ಕೆರೆ ಹೂಳೆತ್ತುವಂಥ ಕೆಲಸ ಆಗಿತ್ತು. ಜೊತೆಗೆ ಸುತ್ತಲೂ ಸಹ ಫೆನ್ಸಿಂಗ್ ಹಾಕುವಂಥ ಕೆಲಸವನ್ನು ಮಹಾನಗರ ಪಾಲಿಕೆ ಮಾಡಿತ್ತು. ಅದಾದ ನಂತರ ಅಂದರೆ 3-4 ವರ್ಷಗಳ ಹಿಂದೆ ಈ ಒಂದು ಕೆಲಸ ಆಗಿತ್ತು. ನಂತರದಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಿಲ್ಲ. ವಿಚಿತ್ರ ಅಂದರೆ ಇಲ್ಲಿ ಅಮೃತ ಯೋಜನೆಯಡಿ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಆದರೆ ಆ ಹಣ ಎಲ್ಲಿ ಖರ್ಚಾಯಿತು ಮತ್ತು ಏನಾಯಿತು ಅಥವಾ ಕಾಮಗಾರಿ ಮಾಡ್ತಾ ಇದ್ದಾರಾ ಎಲ್ಲವೂ ಯಾವುದಕ್ಕೂ ಸಹ ಉತ್ತರ ಸಿಗ್ತಾ ಇಲ್ಲ. ಅಮೃತ ಯೋಜನೆಯಡಿ ಸಾಕಷ್ಟು 2 ಕೋಟಿ ಬಂದಿರೋದ್ರಿಂದಾಗಿ ಸಾಕಷ್ಟು ಡೆವಲಪ್ಮೆಂಟ್ ಆಗಬೇಕಾಯಿತು. ಜನ ಸಹ ನಿರೀಕ್ಷೆ ಮಾಡ್ತಾಯಿದ್ರು. ಆದರೆ ಅದ್ಯಾವುದೂ ಆಗಿಲ್ಲ. ಆ ಕಾರಣಕ್ಕಾಗಿಯೇ ಇಲ್ಲಿ ಜನ ನಿತ್ಯ ಸಮಸ್ಯೆ ಎದುರಿಸುವಂತಾಗಿದೆ. ಮುಖ್ಯವಾಗಿ ಇಲ್ಲಿ ಡ್ರೈನೇಜ್ ಸುತ್ತಮುತ್ತಲಿನ ಏರಿಯಾದ ಡ್ರೈನೇಜ್ ನೀರು ಅಲ್ಲಿ ಬಂದು ಸಂಗ್ರಹಗೊಳ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿನ ಸುತ್ತಮುತ್ತಲಿನ ಜನ ಬಂದ್ಬಿಟ್ಟು ಅಲ್ಲಿ ಕಸ ಇತ್ಯಾದಿಗಳನ್ನ ಎಸಿತಾ ಇರೋದ್ರಿಂದಾಗಿ ಅಲ್ಲಿ ಒಂದು ರೀತಿಯಲ್ಲಿ ಇಡೀ ಕೆರೆ ಒಂದು ಡಸ್ಟ್ಬಿನ್ ಅನ್ನೋ ರೀತಿಯಲ್ಲಿ ಮಾರ್ಪಟ್ಟಿದೆ. ಇದ್ರ ಜೊತೆಗೆ ಅಲ್ಲಿ ಹಸಿರು ಕಳೆ ಬೆಳೆದಿದೆ. ಕೆರೆ ತುಂಬ ಈ ಹಿಂದೆ ಕೆರೆ ಹೂಳೆತ್ತುವಂಥ ಕೆಲಸ ಆಗಿತ್ತು. ಆದರೆ ಆ ಕೆರೆ ಹೂಳೆತ್ತಿದ ನಂತರ ಅದೇ ಹಾಗೆ ಬಿಟ್ಟಿರೋದ್ರಿಂದಾಗಿ ಅಲ್ಲಿ ಹಸಿರು ಕಳೆ ಸಿಕ್ಕಾಪಟ್ಟೆ ಬೆಳೆದಿದೆ. ಎಲ್ಲಿ ನೋಡೋದು ಸಹ ಕಾಲಿಡಲಾರ್ದಷ್ಟು ರೀತಿಯಲ್ಲಿ ಅಲ್ಲಿ ಹಸಿರು ಕಳೆ ಬೆಳೆದಿರೋದ್ರಿಂದಾಗಿ ಅಲ್ಲಿ ಕಾಲಿಡೋದು ಕಷ್ಟ ಆಗಿದೆ. ಜೊತೆಗೆ ಇಲ್ಲಿ ಹುಳ ಉಪ್ಪಡಿ, ಹಾವು, ಚೇಳು ಇತ್ಯಾದಿ ಹುಳ ಉಪ್ಪಡಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ವಾಸಸ್ಥಾನವಾಗಿ ಮಾರ್ಪಟ್ಟಿದೆ. ಜೊತೆಗೆ ಸೊಳ್ಳೆಗಳ ಒಂದು ಸಂತಾನೋತ್ಪತ್ತಿಯ ಒಂದು ಕೇಂದ್ರವಾಗಿಯೂ ಈ ಕೆರೆ ಮಾರ್ಪಟ್ಟಿದೆ. ಹೀಗಾಗಿ ಸುತ್ತಮುತ್ತಲಿನ ತಾಜ್ ನಗರ್ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಸರ್, ಇದು ಚೆನ್ನಪ್ಪನ ಕೆರೆ ಒಂದು ಕಾಲದಲ್ಲಿ ಇತಿಹಾಸವುಳ್ಳಂಥ ಕೆರೆ. ನಮ್ಮೂರಿಗೆ ನೀರು ಕೊಡ್ತಿತ್ತು, ದನಕರ ಎಲ್ಲ ಆರೋಗ್ಯದಂಥ ಕೆರೆಯನ್ನು ಇವತ್ತು ಹಾಳು ಬೀಳೋ ಕಾರಣ ಅಂದ್ರೆ ನಮ್ಮ ಅಭಿವೃದ್ಧಿ ಇಲ್ಲ. ಅದು ಬಂದಂಥ ಅನುದಾನ ಸರಿಯಾಗಿ ಅದಕ್ಕೆ ಉಪಯೋಗ ಆಗಿದೆ. ಇವತ್ತು ಈ ಪರಿಸ್ಥಿತಿಗೆ ನೀವು ನೋಡಿದ ಹಾಗೆ ಕಾಣ್ಬೋದು. ಈಗ ಹಿಂದೂ ಕೂಡ ಅದಕ್ಕೆ ಹೂಡಾದಿಂದ ನಿರ್ಮಾಣ ಮಾಡಿದ ಕೆರೆಯನ್ನು ಬೇರೆ ಕಡೆ ಬಿದ್ದು ಹಾಳಾಗಿ ಹೋಗ್ಯದ. ಈಗ ಸುಮಾರು ಲಕ್ಷಗಟ್ಟಲೆ ಹಾಕಿ ಮಾಡಿದ್ದು ಬಿದ್ದೈತಿ. ಈಗೂ ಕೂಡ ಒಂದು 3 ಕೋಟಿ ಅನುದಾನ ಬಿಡುಗಡೆ ಆಗೈತೆ ಅಂತ ನಮಗೆ ಮಾಹಿತಿ ಅದ. ಅದರ ಪ್ರಕಾರ ಇನ್ನೂ ಕೂಡ ಅಲ್ಲಿ ಅಭಿವೃದ್ಧಿ ಆಗಿಲ್ಲ. ಆ 3 ಕೋಟಿ ಹಣದಲ್ಲಿ ಹಿಂದೆ ನಮ್ಮ ವಿಚಾರ ಇತ್ತು. ಇಲ್ಲಿ ವಾಕಿಂಗ್ ಪಾತು, ಗಾರ್ಡನ್ನು, ಕುಂದ್ರ ಕುರ್ಚಿ ಮತ್ತು ಬೇರೆ ಬೇರೆ ಉದ್ಯಾನವನ ನಮ್ಮ ನಾಗರಿಕ ಅನುಕೂಲ ಮಾಡಿಕೊಡ್ಬೇಕಿತ್ತು. ವಾರ್ಡಿನ ಜನಕ್ಕೆ ಇಲ್ಲಿವರೆಗೆ ಆಗಿಲ್ಲ. ಅದನ್ನು ಕೂಡಲೇ ಚುನಾಯಿತ ಪ್ರತಿನಿಧಿ ಮಾಡಿಕೊಡ್ಬೇಕಂತ ನಾನು ವಿನಂತಿಯನ್ನು ಮಾಡ್ತೀನಿ. ಸರ್, ಇದು ಕೆರೆ ಏನಾಗಿದೆ, ಈಗ ಕುಡಿಯುವ ನೀರಿನ ಕೆರೆ, ದನಕರುಗಳು ಕುಡಿಯುವಂಥ ನೀರು ಕೆರೆ, ಇವತ್ತು ಕಸದ ಕೆರೆ, ಶೌಚಾಲಯದ ಕೆರೆ, ಆಮೇಲೆ ಬೇರೆ ಬೇರೆ ರೀತಿಯಲ್ಲೇ ಕೆರೆಗಳಾಗಿ ಪರಿವರ್ತನೆ ಆಗಿದೆ. ಇವತ್ತು ಆಜುಬಾಜು ಜನರಿಗೆಲ್ಲ ರೋಗ ರುಜಿನ ಬಂದು ಇವತ್ತು ಆಸ್ಪತ್ರೆ ಹೋಗುವಂಥದ್ದು ಆಗಿದೆ. ಇವತ್ತು ಇದು ಚೆನ್ನಪ್ಪನ ಕೆರೆ ಅಂತೇಳಿ ಸರ, ಭಾಳ ಪ್ರಸಿದ್ಧವಾದ ಕೆರೆ. ಇದಕ್ಕೆ ಇಲ್ಲೆಲ್ಲ ಸುತ್ತಮುತ್ತಲು ನೀರು ಬರ್ತೈತಿ. ಆಮೇಲೆ ಇದಕ್ಕೆಲ್ಲ ನೀರು ಹೊಲಸು ಹೋಗಲಂಗೆ ಸ್ವಲ್ಪ ಎಲ್ಲ ಮೊದಲು ಮೇಂಟೈನ್ ಮಾಡ್ಯಾರ. ಈಗ ಅದಕ್ಕೆ ಎಲ್ಲ ಹೊಲಸು ಉಂಟೈತಿ. ಆಮೇಲೆ ಇದು ಕಳೆ ಬರ ಭಾಳ ಆಗೈತಿ. ಇದರಿಂದ ಇಲ್ಲಿದ್ದ ಜನರಿಗೆ ಭಾಳ ತೊಂದರೆ ಆಗತೈತಿ. ಆಮೇಲೆ ಅದರಿಂದ ಸೊಳ್ಳೆಗಳು ಬಂದು ಇಂಥ ಜ್ವರ ಇಂಥ ರೋಗ ಎಲ್ಲ ಬರತ್ತಾವ, ವೈರಲ್ ಇನ್ಫೆಕ್ಷನ್ ಆಗತೈತಿ. ಅದಕ್ಕೆ ಇದನ್ನು ಒಂದು ಮಹಾನಗರ ಪಾಲಿಕೆ ಅಂತ ಈ ಒಂದು ಕಳೆ ಬರವನ್ನು ತೆಗೆದು ಸ್ವಚ್ಛಗೊಳಿಸಿದ್ರೆ ಇಲ್ಲಿರುವಂಥ ಜನಸಾಮಾನ್ಯರಿಗೆ ಒಂದು ಅನುಕೂಲ ಆಕತ್ತೆ ಅಂತ ನಮ್ಮ ಒಂದು ಉದ್ದೇಶ ಸರ್. ಸಮಸ್ಯೆ ಅನ್ನೋಕೇನೈತ್ರಿ, ಹುಳ ಉಪ್ಪಡಿ ಬರ್ತಾವೆ, ಹಾವು ಬರ್ತಾವೆ, ಆಮೇಲೆ ಮಕ್ಕಳು ಮರಿ ಜಡ್ಡು ಬ್ಯಾನಿ ಆಯ್ತೈತಿ.
ಆಗಲೇ ದವಾಖಾನಿಗೆ ಹೋಗೋದು, ಹೊಟ್ಟಿಲಿದ್ದಾರು ಇರ್ತಾರೆ, ಅವಕ್ಕೆ ಏನಾರು ಆದ್ರೆ ಮತ್ತೆ ಅವ್ರು ಕರ್ಕೊಂಡು ಮತ್ತೆ ದವಾಖಾನಿಗೆ ಹೋಗ್ಬೇಕು. ನಾವು ಬಡವರು ಎಲ್ಲಿಂದ ರೊಕ್ಕ ತರಬೇಕು, ದುಡಿಬೇಕು, ನಮ್ಮ ಜೀವನ ನಡೆಸ್ಬೇಕು. ಸ್ವಚ್ಛ ಮಾಡಿಸಿದ್ರೆ ಚಲೋ ಆಕೈತ್ರಿ ನಮಗೆ. ಸಮಸ್ಯೆ ಅಂದ್ರಿ ಇದೆಲ್ಲ ಹೊಲಸೆಟ್ ಐತ್ರಿ, ಎಲ್ಲ ಸ್ವಚ್ಛ ಮಾಡ್ಬೇಕ್ರಿ. ಹುಡುಗರು ಅದು ಅಡ್ಡಾಡ್ತಾವ್ರಿ ಮನ್ಯಾಗ, ಆವದು ಎಲ್ಲ ಬರಾಕತ್ತಾವ್ರಿ. ನಾವು ವ್ಯಾಪಾರಕ್ಕದು ಹೋಗ್ತೇವ್ರಿ. ಮಕ್ಕಳ ಸಂಬಂಧ ಏನು ಬರ್ತೈತಿ ಏನಿಲ್ಲ ಅಂತ ಅದೊಂದು ಹೆದರ್ಕ್ರಿ. ಅದರಿ ಎಲ್ಲ ಸ್ವಚ್ಛ ಮಾಡಿಸ್ಬೇಕ್ರಿ ಕೆರೆ. ಏನಾದರೂ ಕೆರೆಯಲ್ಲಿ ಕಾಲಿಟ್ಟು ಅಥವಾ ಏನಾದರೂ ಒಂದು ಆ ನೀರು ಬಳಕೆ ಮಾಡಿದ್ರೆ ಒಂದು ಚರ್ಮ ರೋಗ ಬರುವಂತಹ ಆತಂಕ ಎದುರಾಗಿದೆ. ಜೊತೆಗೆ ಏನು ಮಲೇರಿಯಾ ಇರ್ಬೋದು, ಬೇರೆ ಬೇರೆ ಜ್ವರ ಇತ್ಯಾದಿ ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ. ಇಲ್ಲೇನು ಇರೋದೇ ಎಲ್ಲ ಬಡವರು, ಕಡುಬಡವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದರ ಸುತ್ತಮುತ್ತ ಏರಿಯಾದಲ್ಲಿ. ಮತ್ತು ಇಡೀ ಪ್ರದೇಶದಲ್ಲಿ ಏನಂದರೆ ಈ ಒಂದು ಕೆರೆಯ ಕಾರಣಕ್ಕಾಗಿಯೇ ಆ ಒಂದು ಅಸ್ವಸ್ಥತೆಯ ಒಂದು ವಾತಾವರಣ, ಅಸ್ವಚ್ಛತೆಯ ಒಂದು ವಾತಾವರಣ ನಿರ್ಮಾಣವಾಗಿದೆ. ಒಂದು ಏನು ಅನಾರೋಗ್ಯ ಪೀಡಿತವಾದ ವಾತಾವರಣ ನಿರ್ಮಾಣವಾಗಿದೆ. ಆರೋಗ್ಯಕ್ಕಾಗಿ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜ್ವರ ಇರ್ಬೋದು, ಏನು ಸಣ್ಣ ಪುಟ್ಟ ಕಾಯಿಲೆಗಳು ಇಲ್ಲಿ ಕಾಮನ್ ಅನ್ನೋ ಥರ ನಿರ್ಮಾಣವಾಗಿದೆ. ಇಲ್ಲೇನು ಜನ ನಿತ್ಯ ಆಸ್ಪತ್ರೆಗೆ ಹೋಗೋದು ಬರೋದು ಇದು ಕಾಮನ್ ಅನ್ನೋ ಥರ ಆಗಿದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಆ ಒಂದು ಕೆರೆಯಿಂದಾಗಿ, ಕೆರೆಯ ಕಲ್ಮಶದಿಂದಾಗಿ ಸಮಸ್ಯೆ ಆಗ್ತಾಯಿದೆ. ಈ ಒಂದು ಸಮಸ್ಯೆನ ನಿವಾರಣೆ ಮಾಡ್ಬೇಕಂತೇಳಿ ಸ್ಥಳೀಯರು ಆಗ್ರಹ ಮಾಡ್ತಾಯಿದ್ದಾರೆ. ಏನು ಬರೀ ನಿತ್ಯ ನಾವು ಆಸ್ಪತ್ರೆಗೆ ದುಡ್ಡಿಡೋದಾಗಿದೆ, ಅಟ್ಲೀಸ್ಟು ಒಂದಷ್ಟು ಶುಚಿತ್ವ ಮಾಡಿ ಸ್ವಚ್ಛಗೊಳಿಸುವಂಥ ಕೆಲಸ ಮಾಡಿ ಇಲ್ಲಿ ವಾಕಿಂಗ್ ಪಾತ್ ಮಾಡೋದಿರ್ಬೋದು ಅಥವಾ ಕೂಡ್ಲಿಕ್ಕೆ ಜನರಿಗೆ ಕುರ್ಚಿ ಹಾಕೋದಿರ್ಬೋದು, ಏನು ಜನರಿಗೆ ಒಂದು ಬಳಕೆ ಮಾಡೋ ರೀತಿಯಲ್ಲಿ ಒಂದಷ್ಟು ಕೆರೆನ ಅಭಿವೃದ್ಧಿ ಮಾಡಬೇಕನ್ನೋ ಒಂದು ಆಗ್ರಹ ಸ್ಥಳೀಯರದ್ದಾಗಿದೆ. ಇದುವರೆಗೂ ಸಹ ಯಾವುದೇ ಕ್ರಮ ಪಾಲಿಕೆ ಕೈಗೊಂಡಿಲ್ಲ. ಮತ್ತು ಐತಿಹಾಸಿಕ ಕೆರೆ ಏನಂದರೆ ಅವಸಾನದ ಅಂಚಿಗೆ ತಲುಪಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗೇನು ಕಸ ಹಾಕಿರೋದಿರ್ಬೋದು, ಏನು ಡ್ರೈನೇಜ್ ನೀರು ಇತ್ಯಾದಿ ಕಾರಣದಿಂದಾಗಿ ಅದು ಹೂಳು ತೆಗೆದರೂ ಸಹ ಯಾವುದೇ ಪ್ರಯೋಜನ ಆಗ್ತಾಯಿಲ್ಲ. ಹಸಿ ಕಸ ಬೆಳೆದಿರೋದ್ರಿಂದಾಗಿ ಅದು ನಿತ್ಯ ಅದು ಮುಳುಗ್ತಾನೇ ಇದೆ. ಮತ್ತು ಈ ಮುಂದಿನ ದಿನಗಳಲ್ಲಿ ಇಲ್ಲಿ ಏನಾದರೂ ಯಾರಾದರೂ ಅತಿಕ್ರಮ ಮಾಡಿದರೂ ಸಹ ಅಚ್ಚರಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಏನು ಒಂದು ಐತಿಹಾಸಿಕ ಕೆರೆ ಉಳಿಸುವಂತಹ ಒಂದು ಸಂಕಲ್ಪವನ್ನು ಮಹಾನಗರ ಪಾಲಿಕೆ ಮಾಡಬೇಕಾಗಿದೆ, ಅಲ್ಲಿನ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಮತ್ತು ಏನು ಬಂದ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಅದು ಜನರಿಗೆ ಉಪಯೋಗ ಆಗೋ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕನ್ನೋ ಒಂದು ಆಗ್ರಹ ಸ್ಥಳೀಯರದಾಗಿದೆ. ಈ ನಿಟ್ಟಿನಲ್ಲಿ ಪಾಲಿಕೆ ಏನು ಕ್ರಮ ಕೈಗೊಳ್ಳುತ್ತನ್ನೋ ಕಾದು ನೋಡೋಣ. ಆದರೆ ಏನು ಈ ಒಂದು ಐತಿಹಾಸಿಕ ಕೆರೆ ಉಳಿಸುವಂತಹ ಮತ್ತು ಅದನ್ನು ಅಭಿವೃದ್ಧಿ ಮಾಡುವಂತಹ ಆದ್ಯ ಕರ್ತವ್ಯ ಪಾಲಿಕೆಯದ್ದಾಗಿದೆ. ಈ ನಿಟ್ಟಿನಲ್ಲಿ ಒಂದು ಸೂಕ್ತ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.